ನಮಸ್ಕಾರ. ಇನ್ವೆಸ್ಟ್ ಕರ್ನಾಟಕಕ್ಕೆ ಹರಿದು ಬಂತು ಕೋಟಿ ಕೋಟಿ ಬಂಡವಾಳ. 19 ದೇಶಗಳಿಂದ ಹೂಡಿಕೆ, 10 ಲಕ್ಷ ಕೋಟಿಗಳ ಮೆಗಾ ಕ್ರಾಂತಿ. ಸಿಎಂ ಡಿಸಿಎಂ ಸಂಕಲ್ಪ, ಕೈಗಾರಿಕಾ ಸಚಿವರ ಮಾಸ್ಟರ್ ಪ್ಲಾನ್. ಕರ್ನಾಟಕ ಈಗ ಹೂಡಿಕೆ ಹಬ್. ಸರ್ಕಾರದ ದಿಟ್ಟ ಹೆಜ್ಜೆ. ಇದುವೇ ಈ ಕ್ಷಣದ ಸ್ಪೆಷಲ್ 2025 ಇನ್ವೆಸ್ಟ್ ಕರ್ನಾಟಕ ಕ್ರಾಂತಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶಕ್ಕೆ ಚಾಲನೆ ದೊರೆಯಿತು. 3 ದಿನಗಳ ಕಾಲ ನಡೆಯುವ ಈ ಸಮಾವೇಶದಲ್ಲಿ 10 ಲಕ್ಷ ಕೋಟಿ ಹೂಡಿಕೆಯ ನಿರೀಕ್ಷೆಯನ್ನ ಮಾಡಲಾಗಿದೆ. ಮೊದಲ ದಿನವೇ ಜಗತ್ತಿನ ಪ್ರಮುಖ ಕಂಪನಿಗಳು ಹೂಡಿಕೆಗೆ ಅಗ್ರಿಮೆಂಟ್ ಮಾಡಿಕೊಂಡವು. ಹಾಗೇನೆ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖರು ಮಾತನಾಡಿದರು. ಇನ್ವೆಸ್ಟ್ ಕರ್ನಾಟಕ 2025ರ ಪ್ರಮುಖ ಹೈಲೈಟ್ಸ್ ಏನು? ಬನ್ನಿ ನೋಡೋಣ. ಫೆಬ್ರವರಿ 11ರಿಂದ 14ರವರೆಗೆ ಇನ್ವೆಸ್ಟ್ ಕರ್ನಾಟಕ 2025 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ 11ರಿಂದ 14ರವರೆಗೆ ರಾಜ್ಯ ಸರ್ಕಾರ ಆಯೋಜಿಸಿರೋ ಇನ್ವೆಸ್ಟ್ ಕರ್ನಾಟಕ 2025 ನಿನ್ನೆ ಅಂದ್ರೆ ಫೆಬ್ರವರಿ 11ರಂದು ಈ ಸಮಾವೇಶಕ್ಕೆ ಚಾಲನೆ ಸಿಕ್ಕಿದೆ. ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶವನ್ನ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದ್ರು. ಇನ್ವೆಸ್ಟ್ ಕರ್ನಾಟಕ 2025ರ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶವು ಉದ್ಯಮಿಗಳು ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಪಾಲುದಾರಿಕೆ ಹೆಚ್ಚಿಸೋ ವೇದಿಕೆಯಾಗಿದೆ. ಈ ಸಮಾವೇಶದಲ್ಲಿ ಜಪಾನ್, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ದಕ್ಷಿಣ ಕೊರಿಯಾ, ಇಸ್ರೇಲ್ ಮತ್ತು ಸಿಂಗಪುರ ಸೇರಿದಂತೆ ಒಟ್ಟು 19 ದೇಶಗಳ ಪ್ರಮುಖ ಉದ್ಯಮಿಗಳು ಭಾಗಿಯಾಗಿದ್ದಾರೆ. 3 ದಿನಗಳ ಈ ಸಮಾವೇಶದಲ್ಲಿ ಒಟ್ಟು 10 ಲಕ್ಷ ಕೋಟಿ ಹೂಡಿಕೆಯಾಗೋ ನಿರೀಕ್ಷೆ ಇದೆ. ಕರ್ನಾಟಕವು ಜಾಗತಿಕ ಬಂಡವಾಳ ಹೂಡಿಕೆಯ ಪ್ರಮುಖ ತಾಣವನ್ನಾಗಿ ಜಗತ್ತಿಗೆ ಪರಿಚಯಿಸಲು ಇದು ಪ್ರಮುಖ ವೇದಿಕೆಯಾಗಿದೆ. ಇನ್ವೆಸ್ಟ್ ಕರ್ನಾಟಕ ಜಗತ್ತಿನ ಪ್ರಮುಖ ಉದ್ಯಮಿಗಳನ್ನ ಕೈಬೀಸಿ ಕರೆದಿದೆ. ಈ ವರ್ಷದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ರಕ್ಷಣೆ, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು, ವಿದ್ಯುತ್ ಚಾಲಿತ ವಾಹನ, ಜವಳಿ ಸೇರಿದಂತೆ ಪ್ರಮುಖ ವಲಯಗಳಲ್ಲಿ ಹೂಡಿಕೆಯಾಗ್ತಿದೆ. ಮೊದಲ ದಿನವೇ ದಕ್ಷಿಣ ಕೊರಿಯಾ, ಜಪಾನ್ ಸೇರಿದಂತೆ ಪ್ರಮುಖ ಉದ್ಯಮಿಗಳು ಹೂಡಿಕೆಯ ಅಗ್ರಿಮೆಂಟ್ ಮಾಡಿಕೊಂಡ್ರು. ಹಾಗೆಯೇ ನಿನ್ನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ, ಹೂಡಿಕೆದಾರರಿಗೆ ಕರ್ನಾಟಕ ಎಷ್ಟು ಮಹತ್ವದ್ದಾಗಿದೆ, ಇಲ್ಲಿಯೇ ಯಾಕೆ ಹೂಡಿಕೆ ಮಾಡಬೇಕು ಅನ್ನೋದರ ಜೊತೆಗೆ ರಾಜ್ಯದ ಮಹತ್ವದ ಕುರಿತು ಸಹ ಮಾತನಾಡಿದ್ರು. ಕರ್ನಾಟಕ has always been at the forefront of India's economic transformation, and today we reaffirm the commitment of being the most investor-friendly state in the country. With a stable policy environment, proactive governance, and a business-friendly ecosystem, we ensure that every investment made here
thrives and contributes to inclusive and sustainable growth. Karnataka was a major center for weaving, metallurgy, temple-based craftsmanship, and trade during dynasties like the Kadambas, Gangas, Chalukyas, Hoysalas, Vijayanagara Empire, and Mysore Wadiyars. The famous Bidri ware, Mysore silk weaving, and sandalwood carving flourished under royal patronage, laying the foundation for Karnataka's rich industrial heritage. ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ ಯಾರೆಲ್ಲ ಬಂಡವಾಳದಾರರು ಹೂಡಿಕೆ ಮಾಡಿದಾರೋ ಅವರೆಲ್ಲರಿಗೂ ಡಿಕೆ ಶಿವಕುಮಾರ್ ಧನ್ಯವಾದವನ್ನ ತಿಳಿಸಿದ್ರು. I thank all the investors who have come to Karnataka and be a part of the great investment you are helping us. As I stand here in Bangalore, a city where the first lighting was being done in 1904. First satellite for Indian space program was developed in Bangalore. Some of the world leading technique companies were being born. Technology meets the tradition. I am reminded of Mahatma Gandhi once said, the future depends on what we do in the present. Today is one such moment. We all are here today for the future generation to come. The first global investors meet was in Karnataka in 2000 when Mr. S.M. Krishna was the Chief Minister and Sri Narayan Murthy of Infosys inaugurated that. Some of our friends like Kiran Mazumdar also participated in that. It is also a privilege to welcome you to the Global Investors Meet Karnataka 2025, where technology meets ideas and people and the future. ಎಂಬಿ ಪಾಟೀಲ್ ಅವರು ಆರಂಭವಾಗಿರೋ ಇನ್ವೆಸ್ಟ್ ಕರ್ನಾಟಕದ ಕುರಿತು, ಕರ್ನಾಟಕದ ಇತಿಹಾಸದ ಕುರಿತು ಮತ್ತು ಬಂಡವಾಳದಾರರು ಇಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅನ್ನೋದರ ಕುರಿತು ವಿವರವಾಗಿ ಮಾತನಾಡಿದರು. Today as we gather in Bangalore, we stand not just at the dawn of a new era, but on the shoulders of over a century of pioneering innovation and industrial excellence. From the times of Vijayanagara Empire to today's Silicon Valley, Namma Karnataka has always been a land of visionaries. When India dreams of technological advancement, it looks to Karnataka. It's not just our history, it is the foundation upon which we are building Karnataka's future. Karnataka has always been a land of first, pioneering innovation, driving progress and shaping India's future. We were home to India's first mass-produced green electric car, country's first hydroelectric plant at Sushosamandra in 1905, India's first unmanned Earth satellite, Aryabhatta, first state in the country where private radio station was set up, first state to launch an EV policy, and the list goes on, and will be now soon unveiling and our clean mobility policy. ನಾಲ್ವಡಿ ಕೃಷ್ಣರಾಜರು ಆರಂಭಿಸಿದ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮತ್ತು ಪ್ರಸಿದ್ಧ ರೇಷ್ಮೆ ಸೀರೆಗಳ ಪ್ರಸಿದ್ಧಿ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಚಿಕ್ಕಮಗಳೂರು ಕಾಫಿ ನಾಡು ಅಂತಲೇ ಫೇಮಸ್ ಅಂತ ಸಿದ್ದರಾಮಯ್ಯನವರು ಹೇಳಿದರು. The Mysore Iron and Steel Works, established in 1923, was one of India's first major steel industry set up under the visionary leadership of Sri Nalvadi Krishnaraja Wadiyar. The Mysore silk industry, initiated under the Wadiyar kings, gained prominence and became global symbol of luxury, a legacy that continues today. The Mysore silk industry, initiated under the Wadiyar kings, and prominence and became global symbol of luxury, a legacy that continues today. The coffee and plantation economy flourished in the Coorg and Chikmagaluru, making Karnataka the coffee capital of India, a distinction it holds to this day. Karnataka has been the backbone of India's industrial growth,
home to legendary public sector enterprises such as HAL, BEL, BML, etc. Karnataka is home to world-class institutions like IISc, IIM, Bengaluru, NLSUI, SIU, and 2000 and plus engineering and medical colleges producing top talent annually. ಹಾಗೆಯೇ ಇಂದಿನ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಬದ್ಧವಾಗಿದೆ. ಹೂಡಿಕೆದಾರರಿಗೆ ಬೇಕಿರೋ ಎಲ್ಲ ಸಹಕಾರವನ್ನ ಕಾನೂನಿನ ಅಡಿಯಲ್ಲಿ ನಾವು ನೀಡಲಿದ್ದೇವೆ ಅನ್ನೋದನ್ನ ಸಹ ಡಿಸಿಎಂ ಭರವಸೆ ನೀಡಿದ್ರು. The government stands committed, making Bangalore, Karnataka a successful platform to all of you and the future of the ambitions of hope. We are the Bangalore, the economic powerhouse driving India's future. We are Bangalore, the global hub of innovation, talent and digital leadership. Seamlessly the power supply. We are Karnataka, we are the first choice of global investors. Bangalore, most popular city for the startup jobs. Bangalore continue to be the India's green capital and clean air vibrant process. I don't want to much propaganda on Bangalore. You all know, you all live here. But again, you know that Bangalore second airport which has started is all on the international map. ಎಂಬಿ ಪಾಟೀಲ್ ಅವರು ರಾಜ್ಯ ಸರ್ಕಾರ ನ್ಯೂ ಇಂಡಸ್ಟ್ರೀಸ್ ಪಾಲಿಸಿ ತಂದಿದೆ, ಅದರ ಕುರಿತು ಸಹ ಮಾತನಾಡಿದ್ರು. Our new industrial policy represents our commitment to support specific needs of investors. We have introduced flexible subsidy options, allowing investors to choose between production-linked incentives and capital subsidy. Companies co-locating their R&D centers with manufacturing units receive an additional incentive because we believe in fostering innovation alongside production. We are also restructuring our investment promotion arm, Invest Karnataka Forum, to match global standards. IKF will now be better equipped to drive invest promotion and facilitate business growth. Collaboration is at the heart of our approach to driving industrial growth. To ensure continuous engagement with industry leaders and align our policies with market needs, we have established 9 vision groups across key sectors. Through these vision groups, we actively seek and implement industry's feedback, ensuring our policies and initiatives align with real business needs. ಹಾಗೆಯೇ ಗ್ರೀನ್ ಎಕಾನಮಿ, ಇಕೋ ಫ್ರೆಂಡ್ಲಿ ಇಂಡಸ್ಟ್ರಿಯಲ್ ಮತ್ತು ನಗರಾಭಿವೃದ್ಧಿ ಕುರಿತು ಸಹ ಸಿಎಂ ಸಿದ್ದರಾಮಯ್ಯ ವಿವರಿಸಿದರು. Karnataka prioritizes responsible, sustainable growth, leading in green economy, eco-friendly industrial clusters, and sustainable urban development. It is India top solar energy producer and leader in wind energy, electric mobility, and sustainable urban development. The Beyond Bengaluru initiatives ensures the balanced industrial growth across the state while maintaining environmental responsibility. ಡಿಕೆ ಶಿವಕುಮಾರ್ ಸೇರಿದ್ದ ಹೂಡಿಕೆದಾರರಿಗೆ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಸಿದ್ಧರಿದ್ರೂ ಅದಕ್ಕೆ ಬೇಕಾದ ಅನುಕೂಲವನ್ನ ನಾವು ಮಾಡಿಕೊಡ್ಲಿದ್ದೇವೆ. ಹೀಗಾಗಿ ಹೂಡಿಕೆದಾರರು ಬೆಂಗಳೂರನ್ನ ಮಾತ್ರ ನೋಡಬೇಡಿ, ಬೆಂಗಳೂರು ಹೊರತುಪಡಿಸಿ ಬೇರೆನೂ ಹೂಡಿಕೆ ಮಾಡೋದಕ್ಕೆ ನೋಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. As now we have just released our Karnataka investment policy, I think we are giving lot of opportunities for the younger generation, new generation. Lot of incentives have been announced. We are not looking at only Bangalore. We are looking at beyond Bangalore. You please come invest on beyond Bangalore. We want to curb people coming to Bangalore because already Bangalore population has become 1.4 crores. Almost 1.1 crores our vehicle is been in Bangalore. So today, I request you, in this policy, as Mr. M.B. Patil was telling that, on this Nanjundappa report, we have identified the backward taluks, backward districts. We want to give more incentives, make production. So please come forward. Let us all join together, a large and ultra large mega institutions where that we give an opportunity. You have to go beyond Bangalore. Therefore, in this context,
we have selected the theme of reimagining growth here. Karnataka is truly focused on reimagining growth by positioning itself as a global manufacturing and innovation hub, offering stability, world-class infrastructure, and progressive policies that cater to these shifting dynamics. Our sub-themes for this year are tech-driven, green, inclusive, and resilient. The future belongs to economies that harness technology to drive efficiency, attract investments, and create competitive industries. Karnataka has always been a pioneer in leveraging digital transformation to accelerate business growth. ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಕುರಿತು ಪ್ರಮುಖ ವಿಚಾರಗಳನ್ನು ನೆರೆದಿದ್ದ ವಿದೇಶಿ ಬಂಡವಾಳ ಹೂಡಿಕೆದಾರರೊಂದಿಗೆ ಹಂಚಿಕೊಂಡರು. ಕರ್ನಾಟಕ ಸಾಂಸ್ಕೃತಿಕವಾಗಿ ತುಂಬಾನೇ ಶ್ರೀಮಂತವಾಗಿರೋ ರಾಜ್ಯ. ಇಲ್ಲಿನ ಪರಂಪರೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಈ ಕುರಿತು ವಿವರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಹಾಗೇನೇ ಬೆಂಗಳೂರಿಗೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ತಯಾರಿಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಹೇಳಿದ್ರು. Karnataka's thriving tourism and service industry with its rich cultural heritage, scenic landscapes and world-class infrastructure make it a top destination for global travelers and investors alike. Karnataka is a leader in aviation connectivity with many well-connected airports across the state, including the Kempegowda International Airport in Bangalore, a global hub for passengers and cargo, and several others under the construction to further boost regional and international connectivity. Mr. M.B. Patil and my Chief Minister, all of us working for the second airport again. We are on the first greenfield. You should know that we developed a first greenfield airport on the PP route, and now we have about 40 to 50 million passengers per year. A leading destination in the world-class infrastructure also being seen here. The fastest growing residential stock market. Mr. Our TVS group is here. Some of our friends are there. Lot of friends are looking on the residential group or residential share also. To reinforce this, we have revamped our single window system, making it a comprehensive digital platform that offers over 130 business services across 30 plus departments. Features like GIS-based land availability tool and multilingual AI chatbot shall enhance transparency, reduce delays, and make Karnataka the most investor-friendly state in India. Giving sustainability in central to global economic strategies, industries must transition towards low-carbon, eco-friendly practices. In line with this objective, Karnataka is leading India's green industrial revolution, embedding sustainability at the core. ಹಾಗೆಯೇ ಕರ್ನಾಟಕ ಸ್ಟಾರ್ಟ್ಅಪ್ಗಳಿಗೆ ಉತ್ತಮ ತಾಣವಾಗಿದೆ. ಇಲ್ಲಿ 50,000ಕ್ಕೂ ಹೆಚ್ಚಿನ ಸ್ಟಾರ್ಟ್ಅಪ್ಗಳ ಮೂಲಕ ಕರ್ನಾಟಕ ಸ್ಟಾರ್ಟ್ಅಪ್ಗಳ ಹಬ್ ಆಗಿದೆ ಅಂತ ಸಹ ಹೇಳಿದ್ರು. Karnataka with over 15,000 startups and 40 plus unicorns is India's largest startup hub and among the top 5 globally. Initiatives like Elevate 100 and Beyond Bengaluru are driving innovation in Tier 2 and Tier 3 cities, reinforcing its leadership in digital transformation. You know that we have, just now you saw some of my friends signing on the universities. We have more than 20 to 40 international schools, more than 100 tech parks, 50 five-star hotels, India's hub capital. You see, the entire country, Bangalore share the pub culture is there in Bangalore. Today, we know that you all look at environment, culture and tradition. We stand the best education
looking at the environment and the best talent is being seen here. Karnataka has the world-class education institution thinking of governance. Bangalore city is full of human resources, highly institution, engineering colleges, medical colleges, paramedical colleges. You should know that, I think Sajjan was speaking, we have more than 250 engineering colleges, more than 70 medical colleges, more than 700 paramedical institutions. We have the best law colleges. This is the city of the world, which is entire India is seeing, the world is looking, Bangalore and Karnataka, India is looking at through Bangalore. One of the first states to provide higher incentives for greater women workforce participation. Our new industrial policy provides enhanced incentives for Zone 1 and Zone 2 districts, driving balanced regional development. We are providing talukas classified as more backward and most backward as per the Nanjundappa report with 3% and 5% higher incentives. In addition, we have also expanded the coverage of Zone 1 to ensure higher incentives reach previously undeserved regions. 2025ರ ಇನ್ವೆಸ್ಟ್ ಕರ್ನಾಟಕದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಈ ಬಾರಿ ತುಂಬಾ ಮುತುವರ್ಜಿಯಿಂದ ನಡೆಸಿದ್ದಾರೆ. ಈ ಸಮಾರಂಭ ಆರಂಭಕ್ಕೂ ಮುನ್ನ ಎಂಬಿ ಪಾಟೀಲ್ ಅನೇಕ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ನೆನ್ನೆಯ ಸಮಾರಂಭದಲ್ಲಿ ಏನೆಲ್ಲ ಮಾತನಾಡಿದ್ರು ಬನ್ನಿ ನೋಡೋಣ. ಹಾಗೆಯೇ ಕರ್ನಾಟಕ ಏರೋಸ್ಪೇಸ್ ಹಬ್ ಕೂಡ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಕರ್ನಾಟಕ ಗ್ರೀನ್ ಸಿಟಿ ಐಟಿಬಿಟಿ ಹಬ್ ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ವೈದ್ಯಕೀಯ ಕ್ಷೇತ್ರದಲ್ಲೂ ಅತ್ಯುತ್ತಮ ಸಾಧನೆ ಮಾಡುತ್ತಿದೆ. ಈ ಸಾಧನೆ ಕುರಿತು ಸಿಎಂ ಈ ಸಂದರ್ಭದಲ್ಲಿ ಮಾತನಾಡಿದ್ರು. From Bidar to Bangalore to Ballari, development will reach every corner of our state. We are creating specialized industrial clusters tailored to local strength, ensuring that every region thrives. Karnataka ensures a strengthened and robust law and order system to safeguard the interest of everyone, including investors, fostering a secure and business-friendly environment. We have come out with a new policy. My Chief Minister announced in the last budget, we want to see that younger generation should not come to Bangalore or city for education. We have come out, we want CSR to be used only for the primary education. So I appeal to all of you who have been working here. I don't want you to deviate your CSR funds. I want you to be a part of the government. You should invest on primary education along with the government. We don't want your money. We will give you a land. You build a building, a government schools, and you be a partner. ಇದಿಷ್ಟು ನಿನ್ನೆ ಬೆಂಗಳೂರಿನಲ್ಲಿ ಆರಂಭವಾದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದ ಪ್ರಮುಖ ಹೈಲೈಟ್ಸ್. ಇನ್ನು 2 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ನಡೆಯಲಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.